ಎಲೆಕ್ಷನ್ ಸಂದರ್ಭದಲ್ಲೇ ಬಿಜೆಪಿಗೆ ಮತ್ತೆ 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 ಶಾಕ್ ಎದುರಾಗ್ತಾ ಇರುವಂತದ್ದು. ಚಿತ್ರದುರ್ಗ ಬಿಜೆಪಿ ಟಿಕೆಟ್ ಮಿಸ್ ಆದ ಮೇಲೆ ಬಂಡಾಯ ಎದ್ದಿದ್ದಾರೆ ತಂದೆ ಮಗ. ಇಲ್ಲಿ ತಂದೆ ಮಗನ ವಿರುದ್ಧವೇ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಹಾಗೆ ಪುತ್ರ ರಘುಚಂದನ್ ಸಿಡಿದೆದ್ದಿರುವಂತದ್ದು. ಹಾಗಾದ್ರೆ ಯಾವ ಕಾರಣಕ್ಕೆ, ಯಾರ ವಿರುದ್ಧವಾಗಿ ಎಂ ಚಂದ್ರಪ್ಪ ಹಾಗೆ ರಘುಚಂದನ್ ಬಂಡಾಯ ಎದ್ದಿದ್ದಾರೆ? ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ 27 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದರ ಮುಖಾಂತರ ಒಂದು ಕ್ಷೇತ್ರವನ್ನ ಮಾತ್ರ ಪೆಂಡಿಂಗ್ ಇಟ್ಟಿದ್ರು. ಅದು ಕಲ್ಲಿನ ಕೋಟೆ ಚಿತ್ರದುರ್ಗ. ಈಗ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೂ ಕೂಡ ಅಭ್ಯರ್ಥಿ ಆಯ್ಕೆ ಆಗಿದ್ದಾಗ ಇತ್ತ ಯಾವಾಗ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಅವರಿಗೆ ಟಿಕೆಟ್ ಮಿಸ್ ಆಯಿತು, ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ವಿರುದ್ಧ ಸಮರವನ್ನ ಸಾರಿದ್ದಾಗಿದೆ. ಚಂದ್ರಪ್ಪ ಹಾಗೆ ರಘುಚಂದನ್ ಅವರು ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಲ್ಲಿನ ಕೋಟೆ ಪುತ್ರನಿಗೆ ಚಿತ್ರದುರ್ಗ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿರುವಂತದ್ದು. ಹೊಳಲ್ಕೆರೆ ಶಾಸಕರಾದಂತಹ ಚಂದ್ರಪ್ಪನವರು ಚಿತ್ರದುರ್ಗ SD ಕನ್ವೆನ್ಷನ್ ಹಾಲ್ನಲ್ಲಿ ಸಭೆಯನ್ನ ಏರ್ಪಾಟು ಮಾಡಲಾಗಿರುವಂತದ್ದು. ಈಗಾಗಲೇ BY ವಿಜಯೇಂದ್ರ ಹಾಗೆ BS ಯಡಿಯೂರಪ್ಪನವರ ವಿರುದ್ಧವಾಗಿ ಇತ್ತ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ KS ಈಶ್ವರಪ್ಪ ಸಿಡಿದೆದ್ದಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಕರ್ನಾಟಕದಲ್ಲಿ ಏನು ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಪ್ರಬಲ ಆಕಾಂಕ್ಷಿಗಳು ಬಂಡಾಯವನ್ನ ಹೇಳ್ತಾ ಇದ್ದಾರೆ. ಬಿಜೆಪಿ ಪಾಲಿಗೆ ಇದು ನಿಜಕ್ಕೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧನೇ ಸಿಡಿದೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಇತ್ತ ಈಶ್ವರಪ್ಪ ಬಂಡಾಯ ಎದ್ದಿದ್ದಾರೆ. ಇದೀಗ ಚಿತ್ರದುರ್ಗದಲ್ಲಿ ಶಾಸಕರಾದಂತಹ ಎಂ ಚಂದ್ರಪ್ಪ ಮತ್ತು ಅವರ ಮಗನಾದಂತಹ ರಘುಚಂದನ್ ಅವರು ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಬಂಡಾಯ ಎದ್ದಿರೋದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಡ್ಯಾಮೇಜ್ ಅನ್ನ ಉಂಟು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ರಘುಚಂದನ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡಿಸ್ಬೇಕು ಅಂತ, ಬಟ್ ಅದು ಕೈಗೂಡ್ಲಿಲ್ಲ. ಪುತ್ರನಿಗೆ ಯಾವಾಗ ಚಿತ್ರದುರ್ಗದ ಬಿಜೆಪಿ ಟಿಕೆಟ್ ಮಿಸ್ ಆಯಿತು, ಶಾಸಕ ಚಂದ್ರಪ್ಪನವರು ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜಯೇಂದ್ರ ವಿರುದ್ಧ ಬಂಡಾಯದ ಬಾವುಟವನ್ನ ಆರಿಸೋದಕ್ಕೆ ಚಂದ್ರಪ್ಪ ಸಿದ್ಧರಾಗಿದ್ದಾರೆ. ಹಾಗಾಗಿನೇ ಚಿತ್ರದುರ್ಗದ SG ಕನ್ವೆನ್ಷನ್ ಹಾಲ್ನಲ್ಲಿ ಇವತ್ತು ರೆಬಲ್ ಸಭೆಗೆ ಸಜ್ಜಾಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ, ಶಾಸಕ ಎಂ ಚಂದ್ರಪ್ಪ, ರಘುಚಂದನ್ ಭಾವಚಿತ್ರ ಇರುವಂತಹ ಬ್ಯಾನರ್ಗಳನ್ನ ಕೂಡ ಹಾಕಲಾಗಿರುವಂತದ್ದು. ಅಷ್ಟೇ ಅಲ್ಲದೆ ಸ್ವಾಭಿಮಾನಿ ಬಿಜೆಪಿ ಕಾರ್ಯಕರ್ತರು ಕೂಡ ಸಭೆಯಲ್ಲಿ ಭಾಗಿಯಾಗುವಂತೆ ಕರೆಯನ್ನು ಕೂಡ ನೀಡಲಾಗಿದೆ. ಇದರ ಮೂಲಕ ಬಿಜೆಪಿ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಶಾಸಕ ಎಂ ಚಂದ್ರಪ್ಪನವರು ಸಿದ್ಧರಾಗಿರುವಂತದ್ದು. ಒಟ್ಟಾರೆಯಾಗಿ ಯಡಿಯೂರಪ್ಪ ವಿರುದ್ಧ ಸಿಡಿದೇಳೋದಕ್ಕೆ ಬಿಜೆಪಿಯ ನಾಯಕರು ಒನ್ ಬೈ ಒನ್ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಮುಖ್ಯವಾಗಿ KS ಈಶ್ವರಪ್ಪನವರ ಈ ಘಟನೆ ಅಂದ್ರೆ KS ಈಶ್ವರಪ್ಪನವರು ಏನು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಬೇಡಿಕೆಯನ್ನ ಇಟ್ಟಿದ್ರು. BS ಯಡಿಯೂರಪ್ಪನವರು ಕೊಡಿಸ್ತೀನಿ ಅನ್ನುವಂತಹ ಆಶಾ ಮನೋಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಸಡನ್ ಆಗಿ ಈ ರೀತಿಯಾದಂತಹ ಡಿಸಿಷನ್ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಅವರನ್ನ ಯಾವಾಗ ಆಯ್ಕೆ ಮಾಡಿದ್ರು, ಇತ್ತ ಬಂಡಾಯದ ಬೇಗುದಿ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇತ್ತು. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯದ ಅಭ್ಯರ್ಥಿಯಾಗಿ ಈಗಾಗಲೇ KS ಈಶ್ವರಪ್ಪನವರು ಸ್ಪರ್ಧೆ ಮಾಡುವುದಾಗಿಯೂ ಕೂಡ ಘೋಷಣೆ ಮಾಡಿದ್ದಾಗಿದೆ. ಒಟ್ಟಾರೆಯಾಗಿ ಅಲ್ಲಿ ಇನ್ನು ಆ ಘಟನೆ ತಣ್ಣಗಾಗುವ ಮುನ್ನವೇ ಇತ್ತ ಬಿಜೆಪಿಯಲ್ಲೂ ಕೂಡ ಮತ್ತೊಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಚಂದ್ರಪ್ಪನವರ ಪುತ್ರನಿಗೆ ಟಿಕೆಟ್ ಮಿಸ್ ಆಗಿರುವ ಕಾರಣ ಇತ್ತ ಚಿತ್ರದುರ್ಗದಲ್ಲೂ ಕೂಡ ಬಂಡಾಯದ ಬೇಗುದಿ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇರುವಂತದ್ದು. ಒಟ್ಟಾರೆಯಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಿಡಿದೆದ್ದಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಇದೀಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರುದ್ಧ ರಾಜ್ಯದ ನಾಯಕರು ಕೂಡ ಸಿಡಿದೇಳ್ತಾ ಇದ್ದಾರೆ. ತನ್ನ ಪುತ್ರ KE ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಕೈ ತಪ್ಪಿದ ತಕ್ಷಣ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿಯೇ ಹೇಳಿಕೆಯನ್ನ ನೀಡಿದ್ರು KS ಈಶ್ವರಪ್ಪನವರು. ಅವರ ಕುಟುಂಬದ ವಿರುದ್ಧ ತೊಡೆ ತಟ್ಟಿದ್ರು. ಯಡಿಯೂರಪ್ಪ ಹಿಡಿತದಿಂದ ಬಿಜೆಪಿಯನ್ನ ಮುಕ್ತಿಗೊಳಿಸುವುದಕ್ಕೆ ಶಪಥವನ್ನು ಕೂಡ ಮಾಡಿದ್ದಾರೆ ಇತ್ತ ಈಶ್ವರಪ್ಪನವರು. ಹಾಗಾದ್ರೆ ಏನಾಗಬಹುದು, ಬಿಜೆಪಿಯಲ್ಲಿ ಏನಾಗ್ತಾ ಇದೆ?
ಯಡಿಯೂರಪ್ಪನವರ ಬಣ ಮಾತ್ರ ದಿಗ್ವಿಜಯವನ್ನ ಸಾಧಿಸಬೇಕು ಅಂತ ಈಗ ಈ ರೀತಿ ಮಾಡ್ತಾ ಇದ್ದಾರಾ ಏನು ಗೊತ್ತಿಲ್ಲ. ಬಟ್ ಬಹಳ ಕುತೂಹಲವನ್ನ ಕೇಳಿಸಿದಂತಹ ಲೋಕಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ. ವೈಟಿಂಗ್ ಲಿಸ್ಟ್ ಅಲ್ಲಿತ್ತು. 28 ಲೋಕಸಭಾ ಕ್ಷೇತ್ರಗಳಲ್ಲಿ 27 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರು. ಬಟ್ ಚಿತ್ರದುರ್ಗಕ್ಕೆ ಅಭ್ಯರ್ಥಿ ಯಾರು ಆಯ್ಕೆ ಮಾಡಬೇಕು ಅನ್ನುವಂಥ ಗೊಂದಲ ನಿನ್ನೆವರೆಗೂ ಕೂಡ ಎಡೆ ಮಾಡಿತ್ತು. ಅದಾದ ನಂತರ ಅಭ್ಯರ್ಥಿ ಆಯ್ಕೆ ಆಯಿತು. ಈಗ ಚಂದ್ರಪ್ಪ ಹಾಗೆ ಅವರ ಪುತ್ರ ರಘುನಂದನ್ ಈಗ ಸಿಡಿದೆದ್ದಿರುವಂತೆ